ಆಗುತ್ತಾ ಇನ್ನೊಂದು ಸ್ವಲ್ಪ ಬೈ ಈ ಕಡೆ ಹೇಳಿ ಸರಿಯಲ್ಲೇ ಬರ್ರಿ ಶರತ್ ಕಟ್ ಮಾಡೋರು ಅಂತ ಇರಿಸ್ಕೊಂಡು ಇಲ್ಲ ಕೂತ್ಕೊಂಡ್ರೆ ಕಟ್ ಮಾಡೋರು ಕೇಕ್ ಕಟ್ ಮಾಡೋರು ಬರ್ಲಿ ಬರ್ಲಿ ಸ್ಟಾರ್ಟ್ ಮಾಡ್ರಿ ಬರ್ಲಿ ಆ ಕಡೆ ಹಿಂದಗಡೆ ಒಂದು ಎಳೆ ಇದೆ ತಂದು ಹಿಂದಗಡೆ ಚೇರ ಇದೆ ಹಲೋ ಹಲೋ ಭರತನಾಡಿನ ಭಗೀರಥರು ಹೇಮಾವತಿ ಅಧಿಕಾರರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳು ಮತ್ತೆ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಟಿ.ಬಿ. ಜಯಚಂದ್ರ ಸಾಹೇಬರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಅಂಗವಿಕಲರಿಗೆ ಇವರಿಗೆ ಒಂದು ಸಲಕರಣೆಯನ್ನ ನೀಡೋದ್ರ ಮೂಲಕ ಅವರ ಜನ್ಮ ದಿನಾಚರಣೆಯನ್ನ ಸಾರ್ಥಕ ಮಾಡಬೇಕು ಅಂತಂದೇಳಿ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಹೊಸೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಸಿರಾಗಿರ್ತಕ್ಕಂತಹ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಶಿವ ಚಂದ್ರವರ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಪಾಠಿಗಳಾಗಿ ಶಿವ ಚಂದ್ರವರವರಿಗೆ ಬೆನ್ನೆಲುಬಾಗಿ ಸದಾ ಜೊತೆಯಲ್ಲಿರ್ತಕ್ಕಂಥ ಡಿಎಂಪಿ ಪುರಿಯಣ್ಣವರು, ಮಾಜಿ ಅಧ್ಯಕ್ಷರು ದೇವರಟ್ಟಿ, ಇವರು ಕೂಡ ಈ ಒಂದು ವೇದಿಕೆಯಲ್ಲಿ ಹಸಿರಾಗಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಶ್ರೀನಿವಾಸರವರು ಬೇವಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಲಿಂಗರಾಜರವರು ಮುಖಂಡರು, ಅವರು ಆಂಧ್ರ ಪ್ರದೇಶದಿಂದ ಇವತ್ತು ಜಯಚಂದ್ರ ಸಾಹೇಬರಿಗೆ ಶುಭಾಶಯವನ್ನು ಕೋರೋದಕ್ಕೆ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಶರತ್ ಪಾಳ್ಯಗಾರರವರು, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಾಗರಾಜರವರು, ಅವರ ಮನೆಯವರು ಗ್ರಾಮ ಪಂಚಾಯತಿ ಸದಸ್ಯರು, ಅವರು ಕೂಡ ಹಾಜರಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಹನುಮಂತರಾಯಪ್ಪನವರು ಮುಖಂಡರು, ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಪೃಥ್ವಿಂಜಯನವರು ಗ್ರಾಮ ಪಂಚಾಯತಿ ಸದಸ್ಯರು, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಕೃಷ್ಣಪ್ಪನವರು, ಚಂದ್ರಮ್ಮ ಕೃಷ್ಣಪ್ಪನವರು ಮಾಜಿ ಅಧ್ಯಕ್ಷರು, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಮತ್ತೆ ಶಿಲ್ಪಾ ಹನುಮಂತರಾಯಪ್ಪನವರು, ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ರಂಗನಾಥ್ ರವರು ಮುಖಂಡರು, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈಗಮ್ಮಣ್ಣವರು ಕಾಂಗ್ರೆಸ್ ಮುಖಂಡರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ರೇಣುಕಮ್ಮ ನಾಗರಾಜರವರು, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಶಿವ ಚಂಗವರವರ ಪತ್ನಿಯವರಾದಂತಹ ಲಕ್ಷ್ಮಕ್ಕ ಶಿವಣ್ಣ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಇವತ್ತೇನು ವಯೋವೃದ್ಧರು, ಅಂಗವಿಕಲರು ಮತ್ತೆ
ಈ ಊರಿನ ಗ್ರಾಮಸ್ಥರು ಮತ್ತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂತಹ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ಸ್ವಾಗತ ಭಾಷಣವನ್ನ ಯಶೋದಮ್ಮ ನಾಗರಾಜ್ ಅವರು ವೇದಿಕೆ ಮೇಲೆ ಬರಬೇಕು. ಗ್ರಾಮ ಪಂಚಾಯತ್ ಸದಸ್ಯರು ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರುತ್ತಾ ಸ್ವಾಗತ ಭಾಷಣವನ್ನು ಅಷ್ಟಕ್ಕೂ ಮುಂದಕ್ಕೆ ಕಾಣೋಣ. ಬೇರೆ ಮಾತಾಡ್ತಾರ ಬೇರೆ ಅಲ್ಲ ಬೇರೆ ಮಾತಾಡ್ರಿ ಸನ್ಮಾನ್ಯ ಟಿಬಿ ಜಯಚಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಕರಿಯಣ್ಣವರು ಮಾಜಿ ಅಧ್ಯಕ್ಷರು ಅವರು ಒಂದೆರಡು ಮಾತನಾಡಲಿದ್ದಾರೆ. ಈ ದಿನ ಹೊಸೂರು ಗ್ರಾಮದಲ್ಲಿ ಸಿರಾ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾದಂಥ ಟಿ.ಬಿ. ಜಯಚಂದ್ರ ಸಾಹೇಬರ ಈ ಗ್ರಾಮದಲ್ಲಿ ಹಿಂದೂ ಧರ್ಮದವರು SC STಗಳು ಪ್ರತಿಯೊಬ್ಬರು ಸೇರಿ ಒಂದು ಅವರ ಒಂದು ಜನ್ಮ ದಿನಾಚರಣೆ ನಮ್ಮ ಚಂಗವರದ ಶಿವಮೊಗ್ಗನವರು ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಎಲ್ಲ ಹಿರಿಯರು ನಮ್ಮ ಸಹೋದ್ಯೋಗಿಗಳು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಂಗವಿಕಲರು, ಶಕ್ತಿಹೀನರು, ಬಡವರು ಅವರಿಗೆ ಊರುಗೋಲಾಗಿ ಒಂದು ಆಶ್ರಯ ಆಗ್ತಕ್ಕಂಥ ಒಂದು ಸಾಧನ ಸಲಕರಣೆಗಳನ್ನ ವಿತರಿಸ್ಬೇಕು ಅಂತಂದೇಳಿ ಶಿವು ಮನಸ್ಸು ಮಾಡಿ ಆತ ಶಕ್ತಿವಂತನಾಗಿ ಬೆಳೀಲಿ ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊತೀನಿ. ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳು ಈಗಿನ ಪ್ರಪಂಚದಲ್ಲಿ ಬಹಳ ವಿರಳ. ಕೈ ಬೆಳವಣಿಗೆ ಅಷ್ಟು ಎಲ್ಲ ದುಡ್ಡು ಮಾಡ್ಕೊಂಡು ಕಾಸು ಮಾಡ್ಕೊಂಡು ಹೋಗೋ ಜನ ಬರ್ತಾರೆ ವಿನ ಯಾರು ಇಂಥ ಸಮಾಜಕ್ಕೆ ಒಂದು ಬಡವರಿಗೆ 10 ಜನಕ್ಕಾಗಲಿ ಒಂದು ಸಹಾಯ ಮಾಡೋ ಒಂದು ಮನಸ್ಸು ಬರಬೇಕು. ಅಂಥದ್ದು ಬಂದರೆ ಈ ಸಮಾಜ, ಈ ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ, ಇಲ್ಲರೂ ಆಗೋದಿಲ್ಲ. ಎಲ್ಲರೂ ಅವ್ರವ್ರ ಮನೆ ಅವ್ರು ನೋಡ್ಕೊಂಡ್ರೆ ಬಡವ್ರನ್ನ ದೀನದಲಿತನ ಶಕ್ತಿ ಇಲ್ದನ್ನ ಅವ್ರನ್ನ ನೋಡ್ತಕ್ಕಂಥ ಯಾರು ಆಸೆ ಇಲ್ದಿರ್ತಾನ ಅಂಥ ಕೆಲಸ ನಮ್ಮ ಶಿವರು ಮಾಡ್ತಾಯಿದ್ರೆ ಅವ್ರಿಗೆ ಅವ್ರ ಕುಟುಂಬಕ್ಕೂ ಭಗವಂತ ನಮ್ಮ ಒಳ್ಳೆ ಆಶೀರ್ವಾದ ಮಾಡಿ ಶ್ರೇಯಸ್ಸಾಗಿ ಹೆಚ್ಚಿನಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಭಗೀರಥ ನಾಯಕರು ಅವರು ಜನೋಪಯೋಗ ಕೆಲಸ ಮಾಡಿರ್ತಾರೆ, ಅವ್ರಿಗೂ ಸಾರ್ಥಕವಾಗುತ್ತೆ ಅಂತ ಅವ್ರ ಹುಟ್ಟುಹಬ್ಬದಲ್ಲಿ ಇಂತಿಂಥ ಕಾರ್ಯಕ್ರಮ ಮಾಡಿ ಬಡವರಿಗೆ, ಶಕ್ತಿಹೀನರಿಗೆ, ಅಂಗವಿಕಲರಿಗೆ ಸಾಧಾರಣ ಸಲಕರಣೆಗಳ ವಿತರಿಸ್ತಾ ಒಂದು ಒಳ್ಳೆ ಬುದ್ಧಿ ಕೊಟ್ಟಿರ್ತಕ್ಕಂಥ ನಮ್ಮ ಶಿವರಿಗೆ ಇನ್ನೂ ಹೆಚ್ಚಿನದಾಗಿ ಅವ್ರಿಗೆ ಭಗವಂತ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಎಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಈ ಕಾರ್ಯಕ್ರಮವನ್ನು ಕುರಿತು ಸಮಾಜ ಸೇವಕರಾದಂತಹ ಶಿವು ಚಂಗವರ ಅವರನ್ನು ಕುರಿತು ಮಾತನಾಡಿದಂತಹ DIP ಕರಿಯಣ್ಣವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಬೇವನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಸಿದ್ದಾಪುರ ಶ್ರೀನಿವಾಸರವರು ಒಂದೆರಡನ್ನು ಮಾತಾಡಬೇಕು ಅಂತಂದೇಳಿ ಅವರಲ್ಲಿ ಕೇಳ್ಕೊಳ್ತೀನಿ. ಇಂದು ಹೊಸೂರು ಗ್ರಾಮದಲ್ಲಿ ನಮ್ಮ ತಾಲೂಕಿನ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಟಿ.ಬಿ. ಜಯಚಂದ್ರ ಅವರ ಹುಟ್ಟುಹಬ್ಬದ ಅಂಗವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದರೆ ಅದಕ್ಕೆ ಒಂದು ಸಾರ್ಥಕತೆ ಇರಬೇಕು. ಆ ಸಾರ್ಥಕತೆಯನ್ನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಹುಟ್ಟುಹಬ್ಬ ಆಚರಣೆ ಮಾಡಿದರೆ
ನಾವು ಸಾರ್ಥಕತೆ ಏನು, ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಮಾಡಿದ್ದು ಸಮಾಜಕ್ಕೆ ಏನಾದರೂ ಸೇವೆ ನೀಡಿದ್ದು, ಏನು ಸೇವೆ ಮಾಡ್ತಾಯಿದ್ದೀನಿ. ನಾನು ಒಬ್ಬ ಬಡ ಕುಟುಂಬದಿಂದ ಬಂದು ಇವತ್ತು ಒಂದು ಸ್ವಲ್ಪ ದೇವರು ಒಂದು ಶಕ್ತಿ ನೀಡಿದ್ದಾನೆ. ಆ ಶಕ್ತಿ ಐಶ್ವರ್ಯವನ್ನು, ಧನ ಸಹಾಯವನ್ನು ನಾನು ಹೇಗೆ ಬಡ ಕುಟುಂಬದಲ್ಲಿ ಕಷ್ಟಗಳನ್ನು ಅನುಭವಿಸಿದ್ದೆ, ಆ ಕಷ್ಟಗಳು ಇವತ್ತು ತಳಮಟ್ಟದಲ್ಲಿದೆ. ಅದನ್ನು ನಾನು ನನ್ನ ಸೇವೆ ಮೂಲಕ ಜನಗುರಿಗೆ ತಲುಪಿಸ್ಬೇಕು. ಆ ಜನಗುರಿಗೆ ತಲುಪಿಸಬೇಕು. ನಾನು ನಮ್ಮ ನೆಚ್ಚಿನ ನಾಯಕ ಸಾಹೇಬರು ಜಯಚಂದ್ರ ಅವರ ಹುಟ್ಟುಹಬ್ಬದ ಅಂಗದ ಪರವಾಗಿ ಒಂದು ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಅಂತೇಳಿ ನಮ್ಮ ಈ ಶಿವು ಚೆಂಗವರವರು ಇವತ್ತು ಈ ಕಾರ್ಯಕ್ರಮವನ್ನು ಈ ಹೊಸೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮನ್ನು ಆಹ್ವಾನಿಸಿದರು. ನಮ್ಮ ಸ್ನೇಹಿತರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಅವರು ಸಹ ಆಹ್ವಾನಿಸಿದ. ಹಾಗಾಗಿ ನಮ್ಮ ತಾಲೂಕಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯಗಳು ಆಗಿದೆ ಅಂದರೆ ಅದು ನಮ್ಮ ಶಾಸಕರಾದ ಟಿ ಬಿ ಜಯಚಂದ್ರ ಅವರು ಪೀರಿಯಡಲ್ಲಿ ಮಾತ್ರ, ಅವರ ಅವಧಿಯಲ್ಲಿ ಮಾತ್ರ ಅಭಿವೃದ್ಧಿ ಆಗಿರುತ್ತೆ. ಅಭಿವೃದ್ಧಿ ಎಲ್ಲ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಯಾವುದೇ ಕ್ಷೇತ್ರ ಅಂತ ಒಂದು ಕ್ಷೇತ್ರ ಹೇಳಿ ಒಂದು ಕ್ಷೇತ್ರವನ್ನು ಬಿಡ ಅಂತ ಅಕ್ಷರ ಇಲ್ಲ. ನೀರಾವರಿ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಬಡವರ ಮನೆ, ಬಡವರ ನಿವೇಶನ, ಬಡವರ ಕಾಳಜಿ, ದಲಿತರ ಕಾಳಜಿ, ಅಲ್ಪಸಂಖ್ಯಾತರ ಕಾಳಜಿ, ಯಾವುದೇ ವರ್ಗ ಇರ್ಬೋದು ಅಥವಾ ಯಾವುದೇ ಅಭಿವೃದ್ಧಿ ಕೆಲಸ ಇರ್ಬೋದು, ಅವೆಲ್ಲ ವರ್ಗದಲ್ಲಿ ಯಾವುದನ್ನು ಬಿಟ್ಟು ಮಾತಾಡಲಿಕ್ಕೆ ಸಾಹೇಬರು ಅಭಿವೃದ್ಧಿ ಕಾರ್ಯದಲ್ಲಿ ಮಾತಾಡಲಿಕ್ಕೆ ಯಾವುದೇ ಪದ ಇಲ್ಲ. ಹಾಗಾಗಿ ಅವರು ಸಾರ್ವಜನಿಕ ರಂಗದಲ್ಲಿ ಸುಮಾರು 5 ದಶಕಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಆ ಸೇವೆಯನ್ನು ಸಲ್ಲಿಸಿ ಅನೇಕ ದೇವಸ್ಥಾನಗಳಿದ್ದಾವೆ, ಸೇವಾ ಟ್ರಸ್ಟ್ಗಳಿದ್ದಾವೆ, ಅನೇಕ ಸಾರ್ವಜನಿಕ ಸೇವೆ ಮಾಡ್ತಕ್ಕಂಥ ಟ್ರಸ್ಟ್ಗಳಿದ್ದಾವೆ. ಅದರಲ್ಲಿ ಯಾವುದಾದ್ರೂ ಒಂದು ಖಾಸಗಿ ಟ್ರಸ್ಟಿಂದ ರಾಜಕಾರಣಿಗಳಿಗೆ ಯಾರಿಗಾದರೂ ಡಾಕ್ಟ್ರೇಟ್ ಪದವಿ ಸಿಕ್ಕಿದರೆ ಅದು ನಮ್ಮ ಟಿ ಬಿ ಜಯಚಂದ್ರ ಅವರಿಗೆ ಮೊದಲ ಪ್ರಶಸ್ತಿ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗಾಗಿ ಎಲ್ಲ ರಂಗದಲ್ಲೂ ಅವರು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರಿಗಿನ್ನೂ ಕೆಲಸ ಮಾಡೋಂಥ ಶಕ್ತಿ ಕೊಡಲಿ ದೇವರು, ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂಥೇಳಿ ನಾನು ಮತ್ತೊಮ್ಮೆ ನಮ್ಮ ಟಿ ಬಿ ಜಯಚಂದ್ರ ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಗ್ರಾಮಸ್ಥರು, ಹೊಸೂರು ಗ್ರಾಮಸ್ಥರು, ವೇದಿಕೆ ಮೇಲಿರ್ತಂಥ ಚೆಂಗವರ ಶಿವು ಅವರು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾಡು ಹಿಂದುಳಿದ ತಾಲೂಕಾಗಿದ್ದಂತಹ ಶಿರಾವನ್ನ ಇವತ್ತು ಇಡೀ ತುಮಕೂರು ಜಿಲ್ಲೆಯೇ ತಿರುಗಿ ನೋಡುವಂತೆ ಅಭಿವೃದ್ಧಿ ಮಾಡಿದಂತಹ ಟಿ ಬಿ ಜಯಚಂದ್ರರವರಿಗೆ ಇನ್ನಷ್ಟು ಅಭಿವೃದ್ಧಿ ಮಾಡುವ ಶಕ್ತಿಯನ್ನ ದೇವರು ಕೊಡಲಿ ಅಂತಂದೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿದಂತಹ ಶ್ರೀನಿವಾಸರವರಿಗೆ ಧನ್ಯವಾದಗಳು. ಅವಕಾಶಕ ಏನು ಎಷ್ಟೊಂದು ಆಗ್ಬಿಟ್ರೆ ಶಿವಣ್ಣ ಹೆಂಗು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಶಿವು ಚೆಂಗಾವರವರು 2 ಮಾತುಗಳನ್ನಾಡಲಿದ್ದಾರೆ. ಶಿರಾ ತಾಲೂಕು ಗೌಡಗೆರೆ ಹೋಬಳಿಯ ಹೊಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನನ್ನ ತಂದೆ ತಾಯಿಯಂದಿರೇ ಹಾಗೂ ಅಣ್ಣ ತಮ್ಮಂದಿರೇ ಹಾಗೂ ಅಕ್ಕ ತಂಗಿಯರೇ ಹಾಗೂ ವೇದಿಕೆ ಮೇಲಿರುವಂತಹ ಶ್ರೀಯುತ ಹಿರಿಯ ಮುತ್ಸಾಹಿದಿ ಅಹಿಂದ ನಾಯಕರಾದಂಥ DMP ಕರಿಯಣ್ಣನವರೇ ಹಾಗೂ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರು ಅಣ್ಣನಾದಂಥ ಶ್ರೀನಿವಾಸರವರೇ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಪುರ್ಜುಂಜಯ್ಯನವರೇ, ಕೃಷ್ಣಪ್ಪನವರೇ, ವೀರಭದ್ರನವರೇ, ನಾಗರಾಜಣ್ಣವರೇ ಹಾಗೂ ಎಲ್ಲ ನಮ್ಮ ಪ್ರೀತಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ ಹಾಗೂ ಮಾಜಿ ಹಾಲಿ ಎಲ್ಲ ಸದಸ್ಯರೇ ಹಾಗೂ ನಮ್ಮ ಆತ್ಮೀಯರಾದಂಥ
ಶರತ್ ಪಾಳೆಗಾರರವರೇ, ಪುನೀತ್ರವರೇ, ಲಿಂಗರಾಜ್ರವರೇ ಹಾಗೂ ಮಹಿಳಾ ಮಣಿಗಳಾದಂಥ ಲಕ್ಷ್ಮಿ, ರೇಣುಕಾ ಮತ್ತು ಜಯಲಕ್ಷ್ಮಿ ಅವರೇ, ಇವತ್ತು ಶ್ರೀಯುತ ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು, ಬರದ ನಾಡಿನ ಭಗೀರಥರು ಹಾಗೂ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಶ್ರೀಯುತ TB ಜಯಚಂದ್ರರವರ ಒಂದು ಈ ಸಾರ್ಥಕತೆಯ ಸಂಭ್ರಮದ ಒಂದು ಹುಟ್ಟುಹಬ್ಬವನ್ನು ಈ ಗ್ರಾಮದಲ್ಲಿ ಅವರು ನಮ್ಮ ಜಯಚಂದ್ರ ಸಾಹೇಬರು ಒಂದು ಸಲಹೆ ನೀಡಿದರು. ಮೊನ್ನೆ ನಮ್ಮ ಬರ್ತಡೇನ ಯಾರು ಆಡಂಬರವಾಗಿ ಆಚರಿಸಬೇಡಿ, ಆದಷ್ಟು ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಮಾಡಿ ಬಡಬಗ್ಗರಿಗೆ ಹಾಗೂ ವೃದ್ಧರಿಗೆ ಅಥವಾ ವಿಕಲಚೇತನಿಗೆ ಇಂಥವರಿಗೆ ಒಂದು ಸಹಾಯ ಮಾಡೋದು ಅಥವಾ ಪರಿಕರಗಳು ಕೊಡೋದು, ಈ ಟೈಪ್ ನೀವು ನನ್ನ ಹುಟ್ಟುಹಬ್ಬ ಆಚರಣೆಯನ್ನು ವಿಶೇಷವಾಗಿ ಅರ್ಥಗರ್ಭಿತವಾಗಿ ಆಚರಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟರು. ಆಡಂಬರಕ್ಕೆ ಬ್ರೇಕ್ ಹಾಕಬೇಕು ಅಂತಲೂ ಸಹ ಹೇಳಿದರು. ಅದರ ಒಂದು ಮಾರ್ಗದರ್ಶನದ ಮುಖೇನ ಇವತ್ತು ವಿಕಲಚೇತನರಿಗೆ ಹಾಗೂ ವೃದ್ಧರಿಗೆ ಒಂದು ವಾಕರ್ ಮತ್ತು ಉರುಗೋಲು ಕೊಡಬೇಕು ಅಂತ ಹೇಳೋ ಒಂದು ಕಾರ್ಯಕ್ರಮನ ಈ ಹಳ್ಳಿನಲ್ಲಿ ಹಮ್ಮಿಕೊಂಡಾಗ ಈ ಗ್ರಾಮದ ಮುಖಂಡರೆಲ್ಲರಿಗೂ ಕೇಳಿದೆ, ಅಣ್ಣ ಹಿಂಗೆ ಬರ್ತಾ ಇದೀವಿ ಅಂತ. ಅವರೆಲ್ಲ ಪಾಪ ಎಲ್ಲ ಶ್ರಮ ಬಿದ್ದು ಎಲ್ಲರಿಗೂ ಮಾಹಿತಿ ಕೊಟ್ಟು ಇದೆಲ್ಲ ಅರೇಂಜ್ಮೆಂಟ್ ಮಾಡಿ ಇವತ್ತು ಇದು ಮಾಡಿದ್ದಾರೆ. ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಶಿರಾ ತಾಲೂಕು ಈ ಮಟ್ಟಕ್ಕೆ ಅಭಿವೃದ್ಧಿಯಾಗಿ ಇವತ್ತು ಒಂದು ಜಿಲ್ಲಾ ಕೇಂದ್ರವಾಗುವ ಎಲ್ಲ ಮುನ್ಸೂಚನೆಗಳಿದೆ. ಅದಕ್ಕೆ ಕಾರಣ ನಮ್ಮ ಶಿರಾ ಕ್ಷೇತ್ರದ ಬರದ ನಾಡಿನ ಭಗೀರಥ ಹೇಮಾವತಿ ಹರಿಕಾರರಾದಂಥ ಶ್ರೀಯುತ TB ಜಯಚಂದ್ರ ಅವರು. ಅವರ ಜನ್ಮದಿನವನ್ನು ಇವತ್ತು 75ನೇ ಜನ್ಮದಿನ. ಇದನ್ನು ಸಾರ್ಥಕ ಸಂಭ್ರಮವಾಗಿ ಬರೀ ಸಾರ್ವಜನಿಕವಾಗಿ ಏನೇನು ಯೂಸ್ ಆಗುತ್ತೆ, ಹಳ್ಳಿ ಅಥವಾ ಗ್ರಾಮಾಂತರ ಅಥವಾ ನಗರ ಪ್ರದೇಶಗಳಲ್ಲಿ ಬಡ ಜನರಿಗೆ ಯೂಸ್ ಆಗೋಂತಹ ಕಾರ್ಯಕ್ರಮವನ್ನು ಇವತ್ತು ಎಲ್ಲ ಕಡೆನೂ ಹಮ್ಮಿಕೊಳ್ಳಲಾಗಿದೆ. ಅದರ ಭಾಗವಾಗಿ ಗೌಡಗೆರೆ ಹೋಬಳಿಯಲ್ಲಿ ಹೊಸೂರು ಗ್ರಾಮದಲ್ಲಿ ನಾನು ಹಮ್ಮಿಕೊಂಡಿದ್ದೀವಿ ಎಲ್ಲರ ಸಹಕಾರದಿಂದ. ಇದು ಅವರು ಶಿರಾ ತಾಲೂಕಿಗೆ ಕೊಡುಗೆಯಾಗಿ ತುಂಬ ಈ ಶಿರಾ ಕ್ಷೇತ್ರದಲ್ಲಿ ಸುಮಾರು 16 ಒಳ್ಳೆಯ ಕೆಲಸಗಳನ್ನು, ಅಂದರೆ ಈ ಕ್ಷೇತ್ರಕ್ಕೆ ಶಿರಾ ಈ ಮಟ್ಟಕ್ಕೆ ಅಭಿವೃದ್ಧಿ ಆಗೋಕ್ಕೆ ನಮ್ಮ ಜಯಚಂದ್ರ ಅವರೇ ಮೂಲ ಕಾರಣ. ಇವತ್ತು ಶಿರಾ ಶಿಕ್ಷಣ ಕ್ರಾಂತಿ ಹರಿಕಾರರಾಗಿದ್ದಾರೆ, ಇವತ್ತು ಹೇಮಾವತಿ ಹರಿಕಾರರಾಗಿದ್ದಾರೆ. ಈಗ ತ್ರಿವೇಣಿ ಸಂಗಮದ ಕನಸುಗಾರರಾಗಲು ಹೊರಟಿದ್ದಾರೆ. ಅಂದರೆ ತ್ರಿವೇಣಿ ಸಂಗಮ ಅಂದರೆ ಅಪರ ಭದ್ರಾ ಮತ್ತು ಎತ್ತಿನ ಹೊಳೆ ಹಾಗೂ ಹೇಮಾವತಿನ ಶಿರಾದಲ್ಲಿ ಅದನ್ನು ತ್ರಿವೇಣಿ ಸಂಗಮ ಮಾಡಿ ಇದನ್ನು ಒಂದು ಮಂಡ್ಯ ಭಾಗದಲ್ಲಿ ಯಾವ ಥರ ಇದೆಯಾ ಆ ಥರ ನೀರಾವರಿ ಕ್ಷೇತ್ರ ಮಾಡಬೇಕು ಅನ್ನೋ ಒಂದು ಸಿದ್ಧಾಂತ ಇಟ್ಕೊಂಡು ಹೊರಟಿದ್ದಾರೆ. ಅವ್ರಿಗೆ ಶುಭವಾಗಲಿ. ಹಾಗೆ ಈ ತಾಲೂಕಿಗೆ ಸಾವಿರಾರು ಕೋಟಿಗಳ ಒಂದು ಅನುದಾನ ತಂದು ರಸ್ತೆ ಅಭಿವೃದ್ಧಿ ಇರ್ಬೋದು, ಇದು ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಹೀಗೆ ಸುಮಾರು 5 ದಶಕಗಳ ಅವರ ಒಂದು ಈ ಜನಸೇವೆಗೆ, ರೈತರ ಹಾಗೂ ಬಡವರ ಪರ ಕಾಳಜಿಗೆ ಅವರಿಗೆ ಮೊನ್ನೆ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಕಡೆಯಿಂದ ಒಂದು ಡಾಕ್ಟರೇಟ್ ಗೌರವ ಸಹ ಲಭಿಸಿದೆ. ಇವಾಗ ಅವರು ಬರೀ TB ಜಯಚಂದ್ರರಲ್ಲ, ಡಾಕ್ಟರ್ TB ಜಯಚಂದ್ರ ಎಂದು ಒಂದು ಪದವಿ ನೀಡಿ ಗೌರವಿಸಿದೆ. ಈ ಶುಭ ಸಂದರ್ಭದಲ್ಲಿ ಅವರಿಗೆ ಇನ್ನೂ 16 ಒಳ್ಳೆಯ ಕೆಲಸಗಳು, ಬಡಬಗ್ಗರಿಗೆ ಜನಸೇವೆ ಮಾಡಲು ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಎಂದು ಕೇಳುತ್ತೇನೆ. ಮತ್ತೊಮ್ಮೆ ನನ್ನ ಪ್ರೀತಿಯ ನಾಯಕ ನಮ್ಮೆಲ್ಲರ ನಾನು ಶ್ರೀಯುತ TB ಜಯಚಂದ್ರ ಸಾಹೇಬರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿರಾದಲ್ಲಿ ಹೋಟೆಲ್ಗಳಲ್ಲಿ ಹೋದ್ರೆ ಕುಡಿಯೋಕೆ ನೀರು ಸಮೇತ ಕೊಡ್ತಿರ್ಲಿಲ್ಲ. ಈ ಕುಡಿದ್ರಲ್ಲಿ ನೀರು ಕೊಡ್ತಿದ್ವಿ ಅಂತ ಒಂದು ಸಂದರ್ಭ ಶಿರಾದಲ್ಲಿತ್ತು ಅಂತ ಒಂದು ಸನ್ನಿವೇಶ. ಅಂತಹ ಒಂದು ಸನ್ನಿವೇಶವನ್ನ ಹೋಗಲಾಡಿಸಿ ಇವತ್ತು ಶಿರಾಕ್ಕೆ ಹೇಮಾವತಿ ನೀರನ್ನು ಹರಿಸಿದ್ರು ಸನ್ಮಾನ್ಯ ಡಾಕ್ಟರ್ TB ಜಯಚಂದ್ರ ಅವರು. ಅದನ್ನು ಮೀರಿ ಇವತ್ತು ತ್ರಿವೇಣಿ ಸಂಗಮವನ್ನ ಮಾಡಬೇಕು ಅಂತಂದೇಳಿ ಹೊರಟಿದ್ದಾರೆ. ಈಗಾಗಲೇ ತ್ರಿವೇಣಿ ಸಂಗಮ ಅಂದ್ರೆ ಏನು ಅಂತಂದೇಳಿ ನಮ್ಮ ಚಂಗಾವರ ಅವರು ವಿವರಿಸಿದ್ರು. ಆ ತ್ರಿವೇಣಿ ಸಂಗಮವನ್ನ ಮಾಡೋದ್ರ ಮೂಲಕ ಶಿರಾವನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿ ಇನ್ನಷ್ಟು ಅಭಿವೃದ್ಧಿಯನ್ನ ಮಾಡಲಿ ಅಂತಂದೇಳಿ ಆಶಿಸಿದಂತಹ ಚಂಗಾರ ಅವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂತಹ ಸುದರ್ಶನ್ ಅವರು